ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಸಾಬೂದಾನಿ ಉಪ್ಪಿಟ್ಟು ಅಥವಾ ಸಬ್ಬಕ್ಕಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿವಿ. ಇದು ಉಪವಾಸ ಇದ್ದವ್ರಿಗೆ ಅಥವಾ ಡೈಲಿ ನಾಷ್ಟಕ್ಕಾದರೂ ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ. ಮನ್ಯಾಗ ನೀವು ಟ್ರೈ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ. ಈಗ ಇದನ್ನು ಮಾಡೋಕೆ ಐಟಮ್ ಏನೇನು ಬೇಕಪ್ಪ ಅಂತ ನೋಡ್ಕೊಂಬರೋಣಂತ ಬರ್ರಿ. ಫಸ್ಟ್ ಇಲ್ಲಿ ಓವರ್ನೈಟ್ ನೆನೆಸಿ ಸಾಬೂದಾನಿ, ಹುರಿದ ಪುಡಿ ಮಾಡಿ ಶೇಂಗಾ, ಅರಿಶಿನ, ಜೀರಿಗೆ, ಸಾಸಿವೆ, ಖಾರದ ಪುಡಿ, ಮಸಾಲ, ಎಣ್ಣೆ, ಟಮಾಟಿ ಮತ್ತು ಉಳ್ಳಾಗಡ್ಡಿ ಮತ್ತು ಉಪ್ಪು ಇವಿಷ್ಟು ತೊಗೊಂಡಿವಿ. ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡುಮಂತ. ಫಸ್ಟ್ ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ನೋಡ್ರಿ, ಅದಕ್ಕೀಗ ಎಣ್ಣೆ ಹಾಕ್ಕೊಳಕತ್ತೀವಿ. ಈಗ ಎಣ್ಣೆ ಕಾದಿಂದ ಇವಾಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತೇವೆ ನೋಡ್ರಿ. ಇವಾಗ ಸಾಸಿವೆ ಸಿಡದಿಂದ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀವಿ. ನೀವು ಉಪವಾಸಕ್ಕೆ ಮಾಡ್ಕೊಳಕತ್ತಿದ್ರೆ ಉಳ್ಳಾಗಡ್ಡಿ ಮತ್ತು ಟಮಾಟಿ ಸ್ಕಿಪ್ ಮಾಡ್ಬೇಕು. ಇವಾಗ ಇದನ್ನು ಚೆಂದಾಗ ಮಿಕ್ಸ್ ಮಾಡೋಣಂತ್ರಿ. ಇದು ಕಲರ್ ಬರ್ಬೇಕ್ರಿ, ಅಲ್ಲಿವರೆಗೂ ಬೇಯಿಸ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಟಮಾಟಿ ಹಾಕ್ಕೊಳತ್ತೀವಿ ನೋಡ್ರಿ. ಇದನ್ನು ಕೂಡ ಹಾಕ್ಕೊಂಡು ಟಮಾಟಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರಿ. ಭಾಳ ಜನ ವೀಡಿಯೋ ಹಂಗೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನಮಗೂ ಒಂಚೂರು ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀವಿ ನೋಡ್ರಿ. ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇವಾಗ ಇದಕ್ಕೆ ನೆಕ್ಸ್ಟು ಅರಿಶಿನ ಪುಡಿನ ಹಾಕೊಳತ್ತೀವಿ ನೋಡ್ರಿ. ಇದನ್ನು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಖಾರದ ಪುಡಿನ ಹಾಕ್ಕೊಳ್ತೀವಿ ನೋಡ್ರಿ. ಈಗ ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋರಿ. ಈಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಈಗ ಲಾಸ್ಟ್ ಒನ್ ಮಸಾಲನೂ ಕೂಡ ಹಾಕ್ಕೊಳತ್ತೀವಿ ನೋಡ್ರಿ. ಇದನ್ನು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಸೊ ನೆಕ್ಸ್ಟ್ ಇವಾಗ ಓವರ್ನೈಟ್ ನೆನೆಸಿದ್ದ ಸಾಬೂದಾನಿನ ಹಾಕ್ಕೊಳಕತ್ತೀವಿ ನೋಡ್ರಿ. ಇದನ್ನು ಹಾಕ್ಕೊಂಡು ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ಅದೆಲ್ಲ ಮಸಾಲೆ ಕೂಡ್ಕೋಬೇಕ್ರಿ, ಅಲ್ಲಿವರೆಗೂ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ಸೊ ಫೈನಲ್ ಇವಾಗ ನಾವು ಚೆಂದಾಗ ಮಿಕ್ಸ್ ಮಾಡ್ಕೊಂಬಂದೀವಿ ನೋಡ್ರಿ. ಇವಾಗಿದು ಟ್ರಾನ್ಸ್ಫರ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದನ್ನು ಅವಾಗವಾಗ ಕೈಯಾಡಿಸ್ತೀರಿ, ಇಲ್ಲಪ್ಪ ಅಂತಂದ್ರೆ ತೆಳಗ ಅಂಟ್ಕೋತಾವು. ಸೊ ಫೈನಲ್ ಆಗಿ ಇದಕ್ಕೆ ಶೇಂಗಾ ಪುಡಿನ ಹಾಕ್ಕೊಳಕತ್ತೀವಿ ನೋಡ್ರಿ. ಈಗ ಶೇಂಗಾ ಪುಡಿನ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಇಷ್ಟ ರೀ, ನಮ್ಮ ಸಾಬೂದಾನಿ ಉಪ್ಪಿಟ್ಟು ರೆಡಿ ಆಗೈತಿ. ಟೇಸ್ಟ್ ಅಂಕರು ಮಸ್ತಾಗಿರುತ್ತೆ. ನೀವು ಉಪವಾಸ ಇದ್ದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬಹುದು. ರುಚಿ ಮಸ್ತಾಗಿರುತ್ತೆ. ಮನ್ಯಾಗ ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.